ವೆಲ್ಕಮ್ ಬ್ಯಾಕ್. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಇದು ಕೇವಲ ಹಿಂದೂಗಳ ಪಾಲಿನ ಅತಿ ದೊಡ್ಡ ಉತ್ಸವ ಅಲ್ಲ, ವಿಶ್ವದ ಅತಿ ದೊಡ್ಡ ಉತ್ಸವ. ಯಾಕಂದರೆ ಪಾಲ್ಗೊಳ್ತಾ ಇರೋರು 40 ಕೋಟಿ ಜನಸಂಖ್ಯೆ ಅಂತಂದರೆ ಒಂದು 16 ದೇಶಗಳು ಸೇರಿದರೂ ಕೂಡ ಇಷ್ಟು ಜನಸಂಖ್ಯೆ ಇರೋದಕ್ಕೆ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ಅರ್ಧಕ್ಕರ್ಧ ಜನ ಈ ದೊಡ್ಡ ಉತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಿಂದೂಗಳ ಪಾಲಿನ ಅತಿ ದೊಡ್ಡ ಉತ್ಸವ ಮಹಾಕುಂಭಮೇಳಕ್ಕೆ ಚಾಲನೆ ಸಿಕ್ಕಿದೆ. ಮೊದಲ ದಿನವೇ ಕೋಟಿ ಭಕ್ತಾದಿಗಳು ಪ್ರಯಾಗ್ರಾಜ್ಗೆ ಆಗಮಿಸ್ತಾ ಇದ್ದಾರೆ. ಇದರೊಂದಿಗೆ ದೊಡ್ಡ ದಾಖಲೆ ಸೃಷ್ಟಿಯಾಗಿದೆ. ಬನ್ನಿ ಅಲ್ಲಿಂದ ಗ್ರೌಂಡ್ ರಿಪೋರ್ಟ್ ಸಮೇತ ಮಹಾಕುಂಭದ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಕೊಡ್ತೀನಿ, ನೋಡ್ಕೊಂಬನ್ನಿ. ಮಹಾಕುಂಭ ಮೇಳಕ್ಕೆ ಅದ್ದೂರಿ ಚಾಲನೆ. ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದ ಭಕ್ತಗಣ. ವಿಶ್ವದ ಅತಿದೊಡ್ಡ ಧಾರ್ಮಿಕ ಉತ್ಸವ ಮಹಾಕುಂಭ ಮೇಳ ಉತ್ತರ ಪ್ರದೇಶ ಪವಿತ್ರ ತ್ರಿವೇಣಿ ಸಂಗಮದಲ್ಲಿ ಆರಂಭವಾಗಿದೆ. ಪುಷ್ಯ ಹುಣ್ಣಿಮೆಯ ದಿನವಾದ ಸೋಮವಾರ ಮುಂಜಾನೆಯಿಂದಲೇ ಕೋಟಿಗೂ ಹೆಚ್ಚು ಭಕ್ತರು ತ್ರಿವೇಣಿ ಸಂಗಮಕ್ಕೆ ಆಗಮಿಸಿ ಪವಿತ್ರ ಸ್ನಾನ ಮಾಡಿದ್ರು. विश्व का सबसे बड़ा ये मेला है। ये सनातन धर्म संस्कृति का ये मेला है। अद्भुत संगम, आप विश्वास नहीं कर सकते कि इतना बड़ा आयोजन, इतनी बड़ी तादाद में ये पब्लिक आई है। देश विदेश से मीडिया देखो, पब्लिक देखो, आपको लगेगा ये है हमारा संसार दुनिया। ಪ್ರಯಾಗ್ರಾಜ್ನಲ್ಲಿ ಸಾಧು ಸಂತರು ಭೋಲೆನಾಥನ ಜಪತಪದಲ್ಲಿ ನಿರತರಾಗಿದ್ರು. ಋಷಿ ಮುನಿಗಳು ಹರ ಹರ ಮಹಾದೇವ್ ಅಂತಿದ್ರೆ ಲಕ್ಷಾಂತರ ಭಕ್ತರು ದೇವರ ಸ್ಮರಣೆಯಲ್ಲಿ ಮೈಮರೆತರು. ಶ್ರೀರಾಮ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ ಜಯ ರಾಮ್ ಜಯ ಜಯ ರಾಮ್, ಹರ ಹರ ಮಹಾದೇವ್. ಪ್ರೇಮ್ से बोलो श्यावर रामचंद्र भगवान की जय. ಮಹಾಕುಂಭದಲ್ಲಿ ಬಿಹಾರಿ ಬಾಬಾ ಬಿಡಾರದಲ್ಲಿ ನೂರಾರು ಭಕ್ತರಿಗೆ ಅನ್ನದಾನ ಮಾಡಲಾಗ್ತಾ ಇದೆ. जो भी हुआ, हाँ हम लोग हैं, हाँ महाराज जी के सेवक हैं, उनके ही सर भगवान का सेवा करते हैं, ಭಗವಾನ್ का ಸೇವಾ. हाँ गुरु जी की कृपा से भगवान ಕೃಪೆಯೊಂದಿಗೆ ನಾವು ಸೇವೆ ಮಾಡ್ತಾ ಇದ್ದೀವಿ. ಸಂಪೂರ್ಣ ನಮ್ಮ ಜೀವನವನ್ನು ನಾವು ಶ್ರೀಗಳಿಗೆ ಮುಡಿಪಾಗಿಟ್ಟಿದ್ದೀವಿ. ಆ ಮೂಲಕ ಸೇವೆ, ಅದರ ಜೊತೆಗೆ ಈ ಕುಂಭಮೇಳದ ಮಹಾಕುಂಭಮೇಳದ ಸಮಯದಲ್ಲಿ ಇಲ್ಲಿ ಬಂದು ನಮಗೆ ಸೇವೆ ಮಾಡುವಂಥ ಅವಕಾಶ ಸಿಕ್ಕಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. 10,000 ಎಕರೆಗಳಲ್ಲಿ ಕುಂಭಮೇಳಕ್ಕಾಗಿ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ. ಯಾತ್ರಿಕರಿಗೆ ಯಾವುದೇ ಸಮಸ್ಯೆಯಾಗದಂತೆ ನೋಡಿಕೊಳ್ಳಲು 1,60,000 ಡೇರೆಗಳು, 1.5 ಲಕ್ಷ ಶೌಚಾಲಯ ನಿರ್ಮಿಸಲಾಗಿದೆ. ಭದ್ರತೆಗಾಗಿ 55 ಪೊಲೀಸ್ ಠಾಣೆ ಸ್ಥಾಪಿಸಲಾಗಿದೆ. 45,000 ಪೊಲೀಸರನ್ನ ನಿಯೋಜಿಸಲಾಗಿದೆ. ಕ್ಯಾಮರಾಮ್ಯಾನ್ ಕೃಷ್ಣ ಜೊತೆ ರಂಜಿತ್, ರಿಪಬ್ಲಿಕ್ ಬ್ಯೂರೋ, ಪ್ರಯಾಗ್ರಾಜ್. ಓಕೆ, ಕುಂಭಮೇಳ ನಡೀತಾ ಇದೆ. 40 ಕೋಟಿ ಜನ ಭಾಗವಹಿಸ್ತಾರೆ. ವಿಶೇಷ ಏನಪ್ಪ ಅಂತಂದರೆ ಅರ್ಧ ಕುಂಭ, ಪೂರ್ಣ ಕುಂಭ ಹೀಗೆಲ್ಲ ಇರ್ತದೆ. ಅರ್ಧ ಕುಂಭ, ಆಮೇಲೆ ಪೂರ್ಣ ಕುಂಭ, ಆಮೇಲೆ 12 ವರ್ಷಗಳಿಗೊಮ್ಮೆ ನಡೆಯುವಂಥ ಕುಂಭ. ಇದು 144 ವರ್ಷಗಳು. ಈ ಕುಂಭ 144 ವರ್ಷಗಳಿಗೊಮ್ಮೆ ನಡೆಯೋದು. ಕಳೆದ ಬಾರಿಯ ಆ ಕುಂಭದಲ್ಲಿ ಭಾಗವಹಿಸಿದವರು 144 ವರ್ಷದ ಹಿಂದೆ, ಈಗಿಲ್ಲ. ಇವತ್ತು ಭಾಗವಹಿಸಿದವರು ಅಥವಾ ನೋಡಿದವರು ಮುಂದಿನ 144 ವರ್ಷದ ನಂತರದ ಕುಂಭದಲ್ಲಿ ಇರೋದಿಲ್ಲ. ಆಮೇಲೆ ಯಾವಾಗ ನೋಡಿ ಎಂಥ ಅವಕಾಶ. ಒಂದು ವೇಳೆ ಇಲ್ಲಿ ಯೋಗಿ ಆದಿತ್ಯ, ಬಾಕಿ ಸಂದರ್ಭದಲ್ಲೂ ಕೂಡ ಆಗಿದೆ, ಯೋಗಿ ಆದಿತ್ಯನಾಥ್ ಇರೋ ಕಾರಣಕ್ಕಾಗಿ ಹಿಂದುತ್ವದ ಬಗ್ಗೆ, BJP ಹಿಂದುತ್ವದ ಬಗ್ಗೆ ಹೆಚ್ಚಿನ ಆಸ್ಥೆ ವಹಿಸೋ ಕಾರಣಕ್ಕಾಗಿ ಈ ಕುಂಭಮೇಳವನ್ನು ಭಾಳ ಅದ್ಧೂರಿಯಾಗಿ ಮಾಡ್ತಾ ಇದ್ದಾರೆ. ವೆಲ್ಕಮ್ ಬ್ಯಾಕ್. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಇದು ಕೇವಲ ಹಿಂದೂಗಳ ಪಾಲಿನ ಅತಿ ದೊಡ್ಡ ಉತ್ಸವ ಅಲ್ಲ, ವಿಶ್ವದ ಅತಿ ದೊಡ್ಡ ಉತ್ಸವ. ಯಾಕಂದರೆ ಪಾಲ್ಗೊಳ್ತಾ ಇರೋರು 40 ಕೋಟಿ ಜನಸಂಖ್ಯೆ ಅಂತಂದರೆ ಒಂದು 16 ದೇಶಗಳು ಸೇರಿದರೂ ಕೂಡ ಇಷ್ಟು ಜನಸಂಖ್ಯೆ ಇರೋದಕ್ಕೆ ಸಾಧ್ಯ ಇಲ್ಲ.
ಅಂಥದ್ರಲ್ಲಿ ಅರ್ಧಕ್ಕರ್ಧ ಜನ ಈ ದೊಡ್ಡ ಉತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಿಂದೂಗಳ ಪಾಲಿನ ಅತಿ ದೊಡ್ಡ ಉತ್ಸವ ಮಹಾಕುಂಭಮೇಳಕ್ಕೆ ಚಾಲನೆ ಸಿಕ್ಕಿದೆ. ಮೊದಲ ದಿನವೇ ಕೋಟಿ ಕೋಟಿ ಭಕ್ತಾದಿಗಳು ಪ್ರಯಾಗ್ರಾಜ್ಗೆ ಆಗಮಿಸ್ತಾ ಇದ್ದಾರೆ. ಇದರೊಂದಿಗೆ ದೊಡ್ಡ ದಾಖಲೆ ಸೃಷ್ಟಿಯಾಗಿದೆ. ಬನ್ನಿ ಅಲ್ಲಿಂದ ಗ್ರೌಂಡ್ ರಿಪೋರ್ಟ್ ಸಮೇತ ಮಹಾಕುಂಭದ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಕೊಡ್ತೀನಿ, ನೋಡ್ಕೊಂಬನ್ನಿ. ಮಹಾಕುಂಭ ಮೇಳಕ್ಕೆ ಅದ್ದೂರಿ ಚಾಲನೆ. ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದ ಭಕ್ತಗಣ. ವಿಶ್ವದ ಅತಿದೊಡ್ಡ ಧಾರ್ಮಿಕ ಉತ್ಸವ ಮಹಾಕುಂಭ ಮೇಳ ಉತ್ತರ ಪ್ರದೇಶ ಪವಿತ್ರ ತ್ರಿವೇಣಿ ಸಂಗಮದಲ್ಲಿ ಆರಂಭವಾಗಿದೆ. ಪುಷ್ಯ ಹುಣ್ಣಿಮೆಯ ದಿನವಾದ ಸೋಮವಾರ ಮುಂಜಾನೆಯಿಂದಲೇ ಕೋಟಿಗೂ ಹೆಚ್ಚು ಭಕ್ತರು ತ್ರಿವೇಣಿ ಸಂಗಮಕ್ಕೆ ಆಗಮಿಸಿ ಪವಿತ್ರ ಸ್ನಾನ ಮಾಡಿದ್ರು. सबसे विश्व का सबसे बड़ा ये मेला है। ये सनातन धर्म संस्कृति का ये मेला है। अद्भुत संगम, आप विश्वास नहीं कर सकते कि इतना बड़ा आयोजन, इतनी बड़ी तादाद में ये पब्लिक आई है। देश विदेश से मीडिया देखो, पब्लिक देखो, आपको लगेगा ये है हमारा संसार दुनिया। ಪ್ರಯಾಗ್ರಾಜ್ನಲ್ಲಿ ಸಾಧು ಸಂತರು ಭೋಲೆನಾಥನ ಜಪತಪದಲ್ಲಿ ನಿರತರಾಗಿದ್ರು. ಋಷಿ ಮುನಿಗಳು ಹರ ಹರ ಮಹಾದೇವ್ ಅಂತಿದ್ರೆ ಲಕ್ಷಾಂತರ ಭಕ್ತರು ದೇವರ ಸ್ಮರಣೆಯಲ್ಲಿ ಮೈಮರೆತರು. श्रीराम जय राम जय जय राम, श्रीराम जय राम जय जय राम, श्रीराम जय राम जय जय राम, हर हर महादेव। प्रेम से बोलो श्यावर रामचंद्र भगवान की जय। ಮಹಾಕುಂಭದಲ್ಲಿ ಬಿಹಾರಿ ಬಾಬಾ ಬಿಡಾರದಲ್ಲಿ ನೂರಾರು ಭಕ್ತರಿಗೆ ಅನ್ನದಾನ ಮಾಡಲಾಗ್ತಾ ಇದೆ. जो भी हुआ, हाँ हम लोग हैं, हाँ महाराज जी के सेवक हैं, उनके ही सर भगवान का सेवा करते हैं, हैं। भगवान का सेवा करते हैं। हाँ गुरु जी की कृपा से भगवान ಕೃಪೆಯೊಂದಿಗೆ ನಾವು ಸೇವೆ ಮಾಡ್ತಾ ಇದ್ದೀವಿ. ಸಂಪೂರ್ಣ ನಮ್ಮ ಜೀವನವನ್ನ ನಾವು ಶ್ರೀಗಳಿಗೆ ಮುಡಿಪಾಗಿಟ್ಟಿದ್ದೀವಿ. ಆ ಮೂಲಕ ಸೇವೆ, ಅದರ ಜೊತೆಗೆ ಈ ಕುಂಭಮೇಳದ ಮಹಾಕುಂಭಮೇಳದ ಸಮಯದಲ್ಲಿ ಇಲ್ಲಿ ಬಂದು ನಮಗೆ ಸೇವೆ ಮಾಡುವಂತ ಅವಕಾಶ ಸಿಕ್ಕಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. 10,000 ಎಕರೆಗಳಲ್ಲಿ ಕುಂಭಮೇಳಕ್ಕಾಗಿ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ. ಯಾತ್ರಿಕರಿಗೆ ಯಾವುದೇ ಸಮಸ್ಯೆಯಾಗದಂತೆ ನೋಡಿಕೊಳ್ಳಲು 1,60,000 ಡೇರೆಗಳು, 1.5 ಲಕ್ಷ ಶೌಚಾಲಯ ನಿರ್ಮಿಸಲಾಗಿದೆ. ಭದ್ರತೆಗಾಗಿ 55 ಪೊಲೀಸ್ ಠಾಣೆ ಸ್ಥಾಪಿಸಲಾಗಿದೆ. 45,000 ಪೊಲೀಸರನ್ನ ನಿಯೋಜಿಸಲಾಗಿದೆ. ಕ್ಯಾಮರಾಮ್ಯಾನ್ ಕೃಷ್ಣ ಜೊತೆ ರಂಜಿತ್, ರಿಪಬ್ಲಿಕ್ ಬ್ಯೂರೋ, ಪ್ರಯಾಗ್ರಾಜ್. ಓಕೆ, ಕುಂಭಮೇಳ ನಡೀತಾ ಇದೆ. 40 ಕೋಟಿ ಜನ ಭಾಗವಹಿಸ್ತಾರೆ. ವಿಶೇಷ ಏನಪ್ಪ ಅಂತಂದರೆ ಅರ್ಧ ಕುಂಭ, ಪೂರ್ಣ ಕುಂಭ ಹೀಗೆಲ್ಲ ಇರ್ತದೆ. ಅರ್ಧ ಕುಂಭ, ಆಮೇಲೆ ಪೂರ್ಣ ಕುಂಭ, ಆಮೇಲೆ 12 ವರ್ಷಗಳಿಗೊಮ್ಮೆ ನಡೆಯುವಂಥ ಕುಂಭ. ಇದು 144 ವರ್ಷಗಳು. ಈ ಕುಂಭ 144 ವರ್ಷಗಳಿಗೊಮ್ಮೆ ನಡೆಯೋದು. ಕಳೆದ ಬಾರಿಯ ಆ ಕುಂಭದಲ್ಲಿ ಭಾಗವಹಿಸಿದವರು 144 ವರ್ಷದ ಹಿಂದೆ ಈಗಿಲ್ಲ. ಇವತ್ತು ಭಾಗವಹಿಸಿದವರು ಅಥವಾ ನೋಡಿದವರು ಮುಂದಿನ 144 ವರ್ಷದ ನಂತರದ ಕುಂಭದಲ್ಲಿ ಇರೋದಿಲ್ಲ. ಆಮೇಲೆ ಯಾವಾಗ ನೋಡಿ ಎಂಥ ಅವಕಾಶ. ಒಂದು ವೇಳೆ ಇಲ್ಲಿ ಯೋಗಿ ಆದಿತ್ಯ, ಬಾಕಿ ಸಂದರ್ಭದಲ್ಲೂ ಕೂಡ ಆಗಿದೆ, ಯೋಗಿ ಆದಿತ್ಯನಾಥ್ ಇರೋ ಕಾರಣಕ್ಕಾಗಿ, ಹಿಂದುತ್ವದ ಬಗ್ಗೆ BJP ಹಿಂದುತ್ವದ ಬಗ್ಗೆ ಹೆಚ್ಚಿನ ಆಸ್ಥೆ ವಹಿಸೋ ಕಾರಣಕ್ಕಾಗಿ ಈ ಕುಂಭಮೇಳವನ್ನು ಭಾಳ ಅದ್ಧೂರಿಯಾಗಿ ಮಾಡ್ತಾ ಇದ್ದಾರೆ.